ಇನ್ನು ಬಿಜೆಪಿಯಲ್ಲಿ ಭ್ರಷ್ಟಾಚಾರಗಳಿದ್ದಾರೆ ಅನ್ನೋ ಸಿಎಂ ಟ್ವೀಟ್ ವಿಚಾರ ರಾಜಕೀಯ ಚರ್ಚೆಗಳು ನಡೀತಿದೆ, ಮಹತ್ವ ಬೇಡ. ದೆಹಲಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಚರ್ಚೆಗಳು ನಡೀತವೆ, ಅದಕ್ಕೆ ಮಹತ್ವ ನೀಡಬೇಕಾಗಿಲ್ಲ. ಬಿಜೆಪಿಯಲ್ಲಿ ಭ್ರಷ್ಟಾಚಾರಗಳಿದ್ದಾರೆ ಅನ್ನೋ ಸಿಎಂ ಟ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯ ಚರ್ಚೆಗಳು ನಡೆಯುತ್ತಿದೆ, ಮಹತ್ವ ಬೇಡ ಅದಕ್ಕೆ. ದೆಹಲಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ದಾರೆ. ಚರ್ಚೆಗಳು ನಡೀತವೆ, ಅದಕ್ಕೆ ಮಹತ್ವ ನೀಡಬೇಕಾಗಿಲ್ಲ. ಬಿಜೆಪಿ ಸರ್ಕಾರದ ವಿರುದ್ಧ 40% ಆರೋಪವನ್ನು ಮಾಡಿದ್ರು. ದೆಹಲಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಮೋದಿ ವಾಗ್ದಾಳಿ ವಿಚಾರ ಟ್ವೀಟ್ ಮೂಲಕ ಪ್ರಧಾನಿ ವಿರುದ್ಧ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ರು. ನಮ್ಮ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪ ಹೊರಿಸಿ ಭಾಷಣ ಮಾಡ್ತಿರುವಂತಹ ಪ್ರಧಾನಿ ಮೋದಿ ಅವರೇ ಕರ್ನಾಟಕ ಬಿಜೆಪಿಯಲ್ಲೇ ಭ್ರಷ್ಟಾಚಾರದ ಆರೋಪ ಕಳಂಕ ಹೊತ್ತಂತವರಿದ್ದಾರೆ. ಒಬ್ಬನೇ ಒಬ್ಬ ನಾಯಕನನ್ನ ತೋರಿಸಿ ನಿಮಗೆ ಸನ್ಮಾನ ಮಾಡ್ತೀವಿ ಅಂತ ಹೇಳಿದ್ರು ಸಿದ್ದರಾಮಯ್ಯ. ಇವಾಗಿ ಕೆಲವು ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳಲ್ಲಿ ಚರ್ಚೆಗಳು ಮಾಡೋದು ಬೇರೆ, ಆ ವಿಷಯಗಳು ಅದನ್ನು ಗಂಭೀರವಾಗಿ ತಗೊಳ್ಳಿಕ್ಕಾಗತ್ತಾ? ಇಲ್ಲ ಅದಕ್ಕೆ ಏನಾದರೂ ಡಾಕ್ಯುಮೆಂಟ್ ಇದೆಯಾ? ಸಂತೆ ಭಾಷಣ ಮಾಡ್ತಾರೆ ಕೆಲವರು, ಆ ಸಂತೆ ಭಾಷಣಕ್ಕೆ ಹೆಚ್ಚಿನ ಮಹತ್ವ ಕೊಡಲಿಕ್ಕಾಗತ್ತಾ? ಏನಾದರೂ ಅದರಲ್ಲಿ ಅಲ್ಪ ಸ್ವಲ್ಪ ಪ್ರೈಮ ಫೇಶಿ ಅಲ್ಪ ಸ್ವಲ್ಪ ಸಾಕ್ಷಿಗಳ ಆಧಾರದ ಮೇಲೆ ಚರ್ಚೆ ಮಾಡಿದರೆ ಉತ್ತರ ಕೊಡ್ಬೋದು. ಕೆಲವು ರಾಜಕೀಯದಲ್ಲಿ ಅವರವರ ವೈಯಕ್ತಿಕ ದ್ವೇಷದಲ್ಲಿ ಹಲವಾರು ರೀತಿಯ ಆಪಾದನೆಗಳು ಮಾಡ್ತಾರೆ. ಈಗ ಇವರೇನೆ ಇಂದು ಇಲ್ಲಿಯ ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಸರ್ಕಾರ 40% ಸರ್ಕಾರ ಅಂದರು. ಈಗ ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥ ತುಮಕೂರಿನ ಗುತ್ತಿಗೆದಾರರು ಆ ಪಕ್ಷದ ಪದಾಧಿಕಾರಿಗಳೇ ಒಂದು ಹೇಳಿಕೆ ಕೊಟ್ಟರು. ನಮ್ಮ ಸರ್ಕಾರ ಬಂದ ಮೇಲೆ 40%ನ್ನು ಮೀರಿ ಮುಂದೋಗಿದ್ದಾರೆ ನಮ್ಮ ಈ ಸರ್ಕಾರದಲ್ಲಿ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ನ ಒಬ್ಬ ಗುತ್ತಿಗೆದಾರ ಹೇಳಿಕೆ ಕೊಟ್ಟ. ಅದಕ್ಕೆ ಸಿದ್ದರಾಮಯ್ಯ ಉತ್ತರ ಏನು ಕೊಡ್ತಾರೆ?